ನಮಸ್ಕಾರ, ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೂಲಕ ಅತ್ಯಂತ ಜನಪ್ರಿಯತೆ ಗಳಿಸಿದ ನಟಿ ಕಾವ್ಯ ಶೈವ ಅವರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನೀವಿನ್ನೂ ನಮ್ಮ ಕನ್ನಡ ಸಿನಿಮಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯ ಶೈವ ಅವರು 1996ರ ಏಪ್ರಿಲ್ 6ರಂದು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಜನಿಸಿದರು. ಇವರ ತಂದೆ ಶಿವನಂಜೇಗೌಡ ಹಾಗೂ ತಾಯಿ ಸುಮತಿ. ಇವರಿಗೆ ಪ್ರಜ್ವಲ್ ಶೈವ ಎಂಬ ಅಣ್ಣ ಕೂಡ ಇದ್ದಾರೆ. ಕಾವ್ಯ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಮೈಸೂರಿನ ತೆರೇಸಿಯನ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಪೂರೈಸಿದರು. ನಂತರ ಮೈಸೂರಿನ ಜೆಎಸ್ಎಸ್ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಪೂರೈಸಿದರು. ನಟನೆಯ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ತಮಗೆ ಬಂದಿದ್ದ ಸರ್ಕಾರಿ ಕೆಲಸದ ಅವಕಾಶವನ್ನು ಬದಿಗೊತ್ತಿ ಚಿತ್ರರಂಗಕ್ಕೆ ಕಾಲಿಟ್ಟರು. ಕಾವ್ಯ ಅವರ ಈ ನಟನಾ ಕನಸಿಗೆ ಇಡೀ ಕುಟುಂಬ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡಿದೆ. ಇವರ ನಟನಾ ಪಯಣ ಭೂಮಿ ತಾಯಾಣೆ ಎಂಬ ಧಾರಾವಾಹಿಯ ಮೂಲಕ ಆರಂಭವಾಯಿತು. ಆದರೆ ಇವರಿಗೆ ಕರ್ನಾಟಕದಾದ್ಯಂತ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿದ್ದು ಕಲರ್ಸ್ ಕನ್ನಡದ ಹಿಟ್ ಧಾರಾವಾಹಿ ಕೆಂಡಸಂಪಿಗೆ. ಈ ಸೀರಿಯಲ್ನಲ್ಲಿ ಇವರು ಸುಮನಾ ಎಂಬ ಪಾತ್ರದ ಮೂಲಕ ಎಲ್ಲರ ಮನೆಮಾತಾದರು. ಕಿರುತೆರೆಯಲ್ಲಿ ಯಶಸ್ಸು ಕಂಡ ಇವರು 2025ರಲ್ಲಿ ಕೊತ್ತಲವಾಡಿ ಎಂಬ ಸಿನಿಮಾ ಮೂಲಕ ಬೆಳ್ಳಿತೆರೆಗೂ ಪದಾರ್ಪಣೆ ಮಾಡಿದರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒಬ್ಬ ಬಲಿಷ್ಠ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಕಾವ್ಯ ಶೈವ ತಮ್ಮ ನೇರ ನಡೆ ನುಡಿ ಮತ್ತು ಭಾವನಾತ್ಮಕ ಆಟದ ಮೂಲಕ ಗಮನ ಸೆಳೆದರು. ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 112 ದಿನಗಳನ್ನು ಕಳೆದು ಅದ್ಭುತವಾಗಿ ಆಡಿದ ಇವರು ಫಿನಾಲೆಯಲ್ಲಿ 3ನೇ ರನ್ನರ್ ಅಪ್ ಸ್ಥಾನವನ್ನು ಅಲಂಕರಿಸಿದರು ಹಾಗೂ 10 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಕೂಡ ಪಡೆದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.